ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಪಿಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ವಿಶ್ವ ಮಣ್ಣಿನ ದಿನಾಚರಣೆಯ ಭಾಷಣ ನೋಡ್ತಾ ಇದೀವಿ. ವಿಶ್ವ ಮಣ್ಣಿನ ದಿನಾಚರಣೆಯ ಭಾಷಣ ನೋಡ್ತಾ ಇದೀವಿ. ಹಾಗೆ ಒಂದು ಭಾಷಣ ಅಂತಕ್ಕಂಥ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಓಕೆ, ಹಾಗೆ ನಿಮಗೆ ಯಾವ ರೀತಿಯ ಪ್ರಬಂಧ, ಯಾವ ರೀತಿಯ ಭಾಷಣ ಬೇಕಂತೇಳಿ ಕಾಮೆಂಟ್ ಮಾಡಿ. ಆ ರೀತಿಯ ಪ್ರಬಂಧ ಮತ್ತು ಭಾಷಣ ತೆಗೆಲ್ಲ ನಾನು ಪ್ರಯತ್ನ ಬರ್ತೇನೆ. ಹಾಗೆ ಒಂದೊಂದಾಗಿ ತಿಳಿತಾ ಹೋಗೋಣ. ಯಾವ ರೀತಿ ಭಾಷಣ ಮಾಡೋಕೆ ತಿಳಿಸ್ತಾ ಹೋಗ್ತೇನೆ, ಬನ್ನಿ. ಈ ಒಂದು ಭಾಷಣ ಮಾಡೋ ಸೂಚನೆ ಏನಂತೀರಾ, ಇಲ್ಲಿ 1ರಿಂದ 10 ಪಾಯಿಂಟ್ ಕಂಡು ಬರ್ತವೆ. ನಿಮ್ ಭಾಷಣದಲ್ಲಿ 1ನೇ ಪಾಯಿಂಟ್, 2ನೇ ಪಾಯಿಂಟ್, 3ನೇ ಪಾಯಿಂಟ್ ಅಂತ ಹೇಳ್ತೋಬಿಡಿ. 1ರಿಂದ 10 ಪಾಯಿಂಟ್ಗಳನ್ನ ಚೆನ್ನಾಗಿ ಕಲ್ತ್ಕೋರಿ, ಪರ್ಫೆಕ್ಟ್ ಆಗಿ. ಅದಾದ ನಂತರ ಏನ್ ಮಾಡ್ತೀರಾ ಅಂದ್ರೆ, ಈಗ ಪಾಯಿಂಟ್ಗಳನ್ನು ಬಿಟ್ಬಿಡಿ. ವಿಷಯವನ್ನ ಸ್ಟೆಪ್ ವೈಸ್ ಹೇಳುವಾಗ ಅವಾಭಾವದ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಏರಿಳಿತದ ಧ್ವನಿಯ ಮೂಲಕ ನೀವು ಹೇಳ್ತಾ ಹೋಗಿ. ಆಗ ನಿಮ್ ಭಾಷಣ ಅಂತಕ್ಕಂಥದ್ದು ಅದ್ಭುತವಾಗಿರುತ್ತೆ. ನಾನು ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗ್ತೇನೆ. ಓಕೆನಾ? ಮೊದಲನೇ ಪಾಯಿಂಟ್ ನೋಡಿ, ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ ಶುಭೋದಯ. ಇಂದು 5ನೇ ಡಿಸೆಂಬರ್. ಇಂದು 5ನೇ ಡಿಸೆಂಬರ್. 3ನೇ ಪಾಯಿಂಟ್ ನೋಡಿ, 3ನೇ ಪಾಯಿಂಟ್, ವಿಶ್ವ ಮಣ್ಣಿನ ದಿನಾಚರಣೆ. ವಿಶ್ವ ಮಣ್ಣಿನ ದಿನಾಚರಣೆ. ಈ ದಿನದಂದು ಆಚರಿಸಲಾಗುತ್ತದೆ. ಮತ್ತು ನೋಡಿ, ಎಲ್ಲರಿಗೂ ಶುಭೋದಯ. ಇಂದು 5ನೇ ಡಿಸೆಂಬರ್. ವಿಶ್ವ ಮಣ್ಣಿನ ದಿನಾಚರಣೆ ಈ ದಿನದಂದು ಆಚರಿಸಲಾಗುತ್ತದೆ. 4ನೇ ಪಾಯಿಂಟ್, ವಿಶ್ವ ಮಣ್ಣಿನ ದಿನ ಆಚರಣೆಗೆ ಮಣ್ಣಿನ ವಿಜ್ಞಾನಗಳ ಅಂತಾರಾಷ್ಟ್ರೀಯ ಒಕ್ಕೂಟ ಶಿಫಾರಸು ಮಾಡಿತ್ತು. ಮತ್ತು ನೋಡಿ, ವಿಶ್ವ ಮಣ್ಣಿನ ದಿನ ಆಚರಣೆಗೆ ಮಣ್ಣಿನ ವಿಜ್ಞಾನಗಳ ಅಂತಾರಾಷ್ಟ್ರೀಯ ಒಕ್ಕೂಟ ಶಿಫಾರಸು ಮಾಡಿತ್ತು. ನಂತರ 5ನೇ ಪಾಯಿಂಟ್ ನೋಡಿ, ಮಣ್ಣು ಭೂಮಿಯ ಮೇಲಿನ ಪದರವಾಗಿದ್ದು ಸಾವಯವ ಮತ್ತು ಅಜೈವಿಕ ವಸ್ತುಗಳ ಮಿಶ್ರಣವಾಗಿದೆ. ಮತ್ತು ನೋಡಿ, ಮಣ್ಣು ಭೂಮಿಯ ಮೇಲಿನ ಪದರವಾಗಿದ್ದು ಸಾವಯವ ಮತ್ತು ಅಜೈವಿಕ ವಸ್ತುಗಳ ಮಿಶ್ರಣವಾಗಿದೆ. 6ನೇ ಪಾಯಿಂಟ್, ಇಡೀ ಸೌರವ್ಯೂಹದಲ್ಲಿ ಜೀವವನ್ನು ಬೆಂಬಲಿಸುವ ಏಕೈಕ ಗ್ರಹ ಭೂಮಿ. ಮತ್ತು ನೋಡಿ, ಇಡೀ ಸೌರವ್ಯೂಹದಲ್ಲಿ ಜೀವವನ್ನು ಬೆಂಬಲಿಸುವ ಏಕೈಕ ಗ್ರಹ ಭೂಮಿ. 7ನೇ ಪಾಯಿಂಟ್, ವಿಶ್ವಸಂಸ್ಥೆ 2013ರಂದು ಈ ದಿನವನ್ನು ಆಚರಿಸಲು ಸಮ್ಮತಿಸಿತು. 2014 ಡಿಸೆಂಬರ್ 5ರಂದು ಮೊದಲ ಬಾರಿಗೆ ಅಧಿಕೃತವಾಗಿ ಆಚರಿಸಲಾಯಿತು. ಮತ್ತು ನೋಡಿ, ವಿಶ್ವಸಂಸ್ಥೆ 2013ರಂದು ಈ ದಿನವನ್ನು ಆಚರಿಸಲು ಸಮ್ಮತಿಸಿತು. 2014 ಡಿಸೆಂಬರ್ 5ರಂದು ಮೊದಲ ಬಾರಿಗೆ ಅಧಿಕೃತವಾಗಿ ಆಚರಿಸಲಾಯಿತು. 8ನೇ ಪಾಯಿಂಟ್, ಜನರಲ್ಲಿ ಮಣ್ಣಿನ ಮಾಲಿನ್ಯವಾಗದಂತೆ
ಜಾಗೃತಿ ಮೂಡಿಸಲು, ಜನರಲ್ಲಿ ಮಣ್ಣಿನ ಮಾಲಿನ್ಯವಾಗದಂತೆ ಜಾಗೃತಿ ಮೂಡಿಸಲು ಈ ದಿನವನ್ನು ಆಚರಿಸುವ ಮುಖ್ಯ ಉದ್ದೇಶವಾಗಿದೆ. ಮತ್ತೊಂದು, ಜನರಲ್ಲಿ ಮಣ್ಣಿನ ಮಾಲಿನ್ಯವಾಗದಂತೆ ಜಾಗೃತಿ ಮೂಡಿಸಲು ಈ ದಿನವನ್ನು ಆಚರಿಸುವ ಮುಖ್ಯ ಉದ್ದೇಶವಾಗಿದೆ. 9ನೇ ಪಾಯಿಂಟ್. 95% ಆಹಾರ ನಮಗೆ ಭೂಮಿಯಿಂದ ಸಿಗುತ್ತದೆ. ಓಕೆ. 10ನೇ ಪಾಯಿಂಟ್. ಎಲ್ಲರೂ ಮಣ್ಣಿನ ಪ್ರಾಮುಖ್ಯತೆ ತಿಳಿದು ಇನ್ನೊಬ್ಬರಿಗೂ ತಿಳಿಸೋಣವೆಂದು ತಿಳಿಸುತ್ತಾ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ. ಮತ್ತೊಮ್ಮೆ, ಎಲ್ಲರೂ ಮಣ್ಣಿನ ಪ್ರಾಮುಖ್ಯತೆ ತಿಳಿದು ಇನ್ನೊಬ್ಬರಿಗೂ ತಿಳಿಸೋಣವೆಂದು ತಿಳಿಸುತ್ತಾ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ. ಹಾಗಾದ್ರೆ ಈ ಒಂದು ಭಾಷಣ ಇಷ್ಟ ಆಯ್ತಾ? ಇಷ್ಟೋದ್ರೆ ಒಂದು ಲೈಕ್ ಅನೇಕ ವಿಡಿಯೋ ತಲುಪುವ ಸಮಯ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೆ ಶೇರ್ ಮಾಡಿ, ಇನ್ನೊಬ್ರು ಚಾನಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.